ಈ ರಾಶಿಯವರು ಡೇಂಜರ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ವ್ಯಕ್ತಿತ್ವ, ಶಕ್ತಿ, ಧೈರ್ಯ ಮತ್ತು ಮನೋಭಾವನೆಗಳು ಅವರ ಜನ್ಮ ರಾಶಿ ಮತ್ತು ಗ್ರಹಗಳ ಸ್ಥಿತಿಯ ಮೇಲೆ ಅವಲಂಬಿತವಾಗಿವೆ ಎಂದು ನಂಬಲಾಗಿದೆ. ಕೆಲವರು ಶಾಂತ, ದಯಾಳು ಮತ್ತು ಸಹನಶೀಲರಾಗಿದ್ದರೆ, ಇನ್ನು ಕೆಲವರು ತೀವ್ರ ಸ್ವಭಾವ, ಧೈರ್ಯ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವ ಹೊಂದಿರುತ್ತಾರೆ. ಇಂತಹ ರಾಶಿಯವರನ್ನು ಸಾಮಾನ್ಯವಾಗಿ ಡೇಂಜರಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಡೇಂಜರ್ ಅಂದರೆ ಕೆಟ್ಟವರು ಎಂಬರ್ಥವಲ್ಲ, ಆದರೆ ಅವರು ಬಲವಾದ ವ್ಯಕ್ತಿತ್ವ, ಶಕ್ತಿ ಮತ್ತು ಪ್ರತಿಕ್ರಿಯಾಶೀಲ ಮನಸ್ಸು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿ. ಮೊದಲನೆಯದಾಗಿ, ವೃಶ್ಚಿಕ ರಾಶಿಯವರು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯ ಸ್ವಭಾವ ಹೊಂದಿರುವವರು. ಇವರು ತುಂಬಾ ಆಳವಾದ ಚಿಂತನೆ, ತೀವ್ರ ಭಾವನೆ ಮತ್ತು ಗಂಭೀರ ವ್ಯಕ್ತಿತ್ವ ಹೊಂದಿರುತ್ತಾರೆ. ಯಾರಾದರೂ ಇವರನ್ನು ಮೋಸ ಮಾಡಿದರೆ ಅಥವಾ ನಂಬಿಕೆ ಭಂಗ ಮಾಡಿದರೆ, ಅದನ್ನು ಸುಲಭವಾಗಿ ಮರೆತೇ ಬಿಡುವುದಿಲ್ಲ. ಪ್ರತೀಕಾರದ ಮನೋಭಾವ ಕೂಡ ಕೆಲವೊಮ್ಮೆ ಇವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಇವರ ಶಕ್ತಿ ಮತ್ತು ಧೈರ್ಯ ಇವರನ್ನು ಅತ್ಯಂತ ಪವರ್ಫುಲ್ ಹಾಗೂ ಡೇಂಜರಸ್ ವ್ಯಕ್ತಿಗಳಾಗಿಸುತ್ತದೆ. ಮೇಷ ರಾಶಿ. ಮೇಷ ರಾಶಿಯವರು ಸಹಜವಾಗಿ ತೀವ್ರ, ಧೈರ್ಯಶಾಲಿ ಮತ್ತು ತಕ್ಷಣ ಪ್ರತಿಕ್ರಿಯಿಸುವ ಸ್ವಭಾವ ಹೊಂದಿರುತ್ತಾರೆ. ಇವರು ತಮಗೆ ಅನ್ಯಾಯವಾದರೆ ತಕ್ಷಣ ಎದುರಿಸುತ್ತಾರೆ. ಕೋಪವು ಇವರ ಪ್ರಮುಖ ದುರ್ಬಲತೆ. ಆದರೆ ಇದೇ ಕೋಪ ಇವರಿಗೆ ನಾಯಕತ್ವ ಮತ್ತು ಶಕ್ತಿಯನ್ನು ಕೊಡುತ್ತದೆ. ಇವರು ಯಾವ ಭಯವಿಲ್ಲದೆ ಮುಂದೆ ಹೋಗುವ ಸ್ವಭಾವ ಹೊಂದಿರುವುದರಿಂದ ಕೆಲ ಸಂದರ್ಭಗಳಲ್ಲಿ ಇವರನ್ನು ಡೇಂಜರಸ್ ಎಂದು ಕರೆಯಲಾಗುತ್ತದೆ. ಸಿಂಹ ರಾಶಿಯವರು ಸಹಜವಾಗಿ ರಾಜಸ್ವಭಾವ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವ ಹೊಂದಿರುತ್ತಾರೆ. ಗೌರವ, ಅಧಿಕಾರ ಮತ್ತು ಹೆಸರು ಇವರಿಗೆ ಬಹಳ ಮುಖ್ಯ. ಯಾರಾದರೂ ಇವರ ಗೌರವಕ್ಕೆ ಧಕ್ಕೆ ತಂದರೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ. ಇವರ ಆತ್ಮವಿಶ್ವಾಸ ಮತ್ತು ಅಧಿಕಾರದ ಮನೋಭಾವ ಇವರನ್ನು ಭಯಂಕರ ಶಕ್ತಿಯುಳ್ಳ ವ್ಯಕ್ತಿಗಳಾಗಿಸುತ್ತದೆ. ಶಕ್ತಿ ಮತ್ತು ಪ್ರಭಾವದ ಮೂಲಕ ಇವರು ಎಲ್ಲರ ಮೇಲೆ ಪ್ರಭಾವ ಬೀರುತ್ತಾರೆ. ಮಕರ ರಾಶಿ. ಮಕರ ರಾಶಿಯವರು ಶಿಸ್ತು, ಗಂಭೀರತೆ ಮತ್ತು ಗುರಿ ಸಾಧನೆಗೆ ಹೆಸರಾದವರು. ಇವರನ್ನು ಸಾಮಾನ್ಯವಾಗಿ ಶಾಂತ ಮತ್ತು ತಾಳ್ಮೆಯ ವ್ಯಕ್ತಿಗಳೆಂದು ಕಾಣುತ್ತಾರೆ. ಆದರೆ ಗುರಿ ಸಾಧನೆಗಾಗಿ ಯಾವುದಕ್ಕೂ ಹಿಂದೆ ಸರಿಯದ ಮನೋಭಾವ ಇವರಲ್ಲಿ ಇರುತ್ತದೆ. ಕೆಲ ಸಂದರ್ಭಗಳಲ್ಲಿ ಇವರು ತುಂಬಾ ಕಠಿಣ ಮತ್ತು ನಿರ್ದಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ಗಂಭೀರ ಮತ್ತು ಶಕ್ತಿಶಾಲಿ ಮನೋಭಾವವೇ ಇವರನ್ನು ಡೇಂಜರ್ ವ್ಯಕ್ತಿಗಳಾಗಿ ಮಾಡುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಬುದ್ಧಿಶಕ್ತಿ ಮತ್ತು ಚಾತುರ್ಯದಲ್ಲಿ ಶ್ರೇಷ್ಠರು. ಇವರ ಮಾತಿನ ಚಾತುರ್ಯ, ತಂತ್ರ ಮತ್ತು ಬುದ್ಧಿವಂತಿಕೆ ಕೆಲವೊಮ್ಮೆ ಇತರರನ್ನು ಮಣಿಸುವ ಮಟ್ಟಕ್ಕೆ ಹೋಗುತ್ತದೆ. ಇವರು ಮಾತಿನಿಂದಲೇ ಎದುರಾಳಿಯನ್ನು ಸೋಲಿಸಬಹುದು. ಈ ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನವೇ ಇವರನ್ನು ಮಾನಸಿಕವಾಗಿ ಡೇಂಜರ್ ವ್ಯಕ್ತಿಗಳಾಗಿಸುತ್ತದೆ. ಕುಂಭ ರಾಶಿಯವರು ಸ್ವತಂತ್ರ ಚಿಂತನೆ ಮತ್ತು ವಿಭಿನ್ನ ದೃಷ್ಟಿಕೋನ ಹೊಂದಿರುವವರು. ಇವರು ನಿಯಮಗಳನ್ನು ಪ್ರಶ್ನಿಸುವ ಸ್ವಭಾವ ಹೊಂದಿರುತ್ತಾರೆ ಮತ್ತು ಸಮಾಜದ ವಿರುದ್ಧವೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಧೈರ್ಯ ಹೊಂದಿರುತ್ತಾರೆ. ಇವರ ಈ ಕ್ರಾಂತಿಕಾರಿ ಮನೋಭಾವ ಕೆಲವೊಮ್ಮೆ ಇತರರಿಗೆ ಭಯ ಅಥವಾ ಅಸೌಕರ್ಯ ಉಂಟುಮಾಡಬಹುದು. ಈ ಕಾರಣದಿಂದ ಇವರನ್ನು ಡೇಂಜರಸ್ ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ವಿಷಯವನ್ನು ಮನಗಾಣಬೇಕು. ಡೇಂಜರಸ್ ಎಂಬ ಪದವು ಇಲ್ಲಿ ನಕಾರಾತ್ಮಕ ಅರ್ಥದಲ್ಲಿಲ್ಲ. ಇದು ಕೇವಲ ಅವರ ಶಕ್ತಿ, ಧೈರ್ಯ, ಪ್ರಭಾವ ಮತ್ತು ತೀವ್ರ ವ್ಯಕ್ತಿತ್ವವನ್ನು ಸೂಚಿಸುವ ಪದವಾಗಿದೆ. ಇಂತಹ ರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಸಮಾಜಕ್ಕೆ ಅತ್ಯಂತ ದೊಡ್ಡ ನಾಯಕರು, ಉದ್ಯಮಿಗಳು, ರಾಜಕೀಯ ನಾಯಕರು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಾಗಬಹುದು. ಜೀವನದಲ್ಲಿ ವ್ಯಕ್ತಿಯ ನಿಜವಾದ ಡೇಂಜರಸ್ ಸ್ವಭಾವವು ರಾಶಿಯಲ್ಲ, ಅವರ ಚಿಂತನೆ ಮತ್ತು ನಡವಳಿಕೆಯಲ್ಲಿ ಇದೆ. ಸಹಾನುಭೂತಿ, ಮಾನವೀಯತೆ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವ ಇದ್ದರೆ ಯಾವುದೇ ರಾಶಿಯವರು ಸಮಾಜಕ್ಕೆ ಶಕ್ತಿಯುತ ಮತ್ತು ಉತ್ತಮ ವ್ಯಕ್ತಿಯಾಗಬಹುದು. ಅಂತಿಮವಾಗಿ, ಕೆಲ ರಾಶಿಯವರು ಸಹಜವಾಗಿ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಸ್ವಭಾವ ಹೊಂದಿರುತ್ತಾರೆ. ಈ ಶಕ್ತಿಯೇ ಅವರನ್ನು ಡೇಂಜರಸ್ ಎಂದು ಕರೆಯುವಂತೆ ಮಾಡುತ್ತದೆ. ಆದರೆ ಈ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿದರೆ ಅವರು ತಮ್ಮ ಜೀವನದಲ್ಲೂ ಮತ್ತು ಸಮಾಜದಲ್ಲೂ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳು ಮತ್ತು ಗ್ರಹದೋಷಗಳಿಗೆ ಶಾಂತಿ ಹೋಮ ಹಾಗೂ ದಾನ ಧರ್ಮ ಅತ್ಯಂತ ಶಕ್ತಿಶಾಲಿ ಪರಿಹಾರ. ಒಬ್ಬೊಬ್ಬರಾಗಿ ಹೋಮ ಮಾಡಿಸಲು ಸಾವಿರಾರು ರೂಪಾಯಿ ಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ವಾಹಿನಿ ಕಡೆಯಿಂದ ಪ್ರತಿ ತಿಂಗಳು 10ಕ್ಕಿಂತ ಹೆಚ್ಚು ಸಾಮೂಹಿಕ ಶಾಂತಿ ಹೋಮಗಳು ಮತ್ತು ದಾನ ಧರ್ಮಗಳನ್ನು ಸಾರ್ವಜನಿಕವಾಗಿ ನಡೆಸಲಾಗುತ್ತದೆ. ನಿಮ್ಮ ಇಚ್ಛೆಯಂತೆ ಹಣ ಕಳುಹಿಸುವ ಮೂಲಕ ಈ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಬಹುದು. ನೀವು ಕಳುಹಿಸುವ ಹಣವನ್ನು ಸಂಪೂರ್ಣವಾಗಿ ಶಾಂತಿ ಹೋಮ ಮತ್ತು ದಾನ ಧರ್ಮಕ್ಕೆ ಮಾತ್ರ ಬಳಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ.
ಹೆಚ್ಚಿನ ಮೊತ್ತ ನೀಡಿದ ದಾನಿಗಳ ಹೆಸರನ್ನು ನಮ್ಮ ಚಾನೆಲ್ನಲ್ಲಿ ಪ್ರಕಟಿಸಲಾಗುತ್ತದೆ. ಪ್ರತಿ ತಿಂಗಳು ನಡೆಯುವ ಸಾಮೂಹಿಕ ಹೋಮಗಳು. ಸರಸ್ವತಿ ಶಾಂತಿ ಹೋಮವನ್ನು ವಿದ್ಯಾಭ್ಯಾಸ ಯಶಸ್ಸಿಗೆ ಮಾಡುತ್ತೇವೆ. ಬುಧ ಶಾಂತಿ ಹೋಮವನ್ನು ಬುದ್ಧಿಶಕ್ತಿ ವೃದ್ಧಿಗೆ ಮಾಡುತ್ತೇವೆ. ಶುಕ್ರ ಶಾಂತಿ ಹೋಮವನ್ನು ದಾಂಪತ್ಯ ಶಾಂತಿಗೆ ಮಾಡುತ್ತೇವೆ. ಚಂದ್ರ ಶಾಂತಿ ಹೋಮವನ್ನು ಮನಸ್ಸಿನ ಶಾಂತಿಗೆ ಮಾಡುತ್ತೇವೆ. ನವಗ್ರಹ ಶಾಂತಿ ಹೋಮವನ್ನು ಗ್ರಹದೋಷ ನಿವಾರಣೆ ಮಾಡುತ್ತೇವೆ. ದುರ್ಗಾ ಹೋಮವನ್ನು ದುಷ್ಟದೃಷ್ಟಿ ನಿವಾರಣೆ ಮಾಡುತ್ತೇವೆ. ಶನಿ ಶಾಂತಿಯನ್ನು ಸಾಲ ಮತ್ತು ಅಡೆತಡೆ ನಿವಾರಣೆಗೆ ಮಾಡುತ್ತೇವೆ. ಹನುಮಾನ್ ಹೋಮವನ್ನು ಭಯ ನಿವಾರಣೆಗೆ ಮಾಡುತ್ತೇವೆ. ಮಹಾಮೃತ್ಯುಂಜಯ ಹೋಮವನ್ನು ರೋಗ ಮತ್ತು ಅಪಾಯ ನಿವಾರಣೆ ಮಾಡುತ್ತೇವೆ. ಜೊತೆಗೆ ಬಡವರಿಗೆ ಅನ್ನ, ಬಟ್ಟೆ, ಪುಸ್ತಕ, ಹಣ್ಣು, ಔಷಧ ದಾನ ಮಾಡಲಾಗುತ್ತದೆ. ನಿಮ್ಮ ಇಚ್ಛೆಯಂತೆ ಹಣ ಕಳುಹಿಸಿ. ಶಾಂತಿ ಹೋಮ ಮತ್ತು ದಾನ ಧರ್ಮದ ಮಹಾಪುಣ್ಯವನ್ನು ಪಡೆಯಿರಿ.